ನೋಡಿ, ರಾಜ್ಯ ಸರ್ಕಾರದ ವಿರುದ್ಧ ನಡೆಯುವಂತ ಪ್ರತಿಭಟನೆಗಳು ಕೇವಲ ಸರ್ಕಾರಕ್ಕೆ ಮುಜುಗರ ತರೋದಿಲ್ಲ, ಬದಲಾಗಿ ಸರ್ಕಾರವನ್ನ ಅಲುಗಾಡಿಸುವ ಮಟ್ಟಕ್ಕೆ ಪ್ರತಿಭಟನೆಗಳಾಗುತ್ತೆ. ಅಂಥದ್ದೇ ವಾತಾವರಣ ಈಗ ಕಾಣಸಿಗ್ಲಿಕ್ಕಿದೆ. ಚಳಿಗಾಲದ ಅಧಿವೇಶನ ಸಂದರ್ಭ ಸರ್ಕಾರಕ್ಕೆ ಚಳಿ ಬಿಡಿಸೋದಕ್ಕೆ ಅನೇಕ ಸಂಘಟನೆಗಳು ಸಜ್ಜಾಗಿದೆ. 10 ದಿನಗಳ ಅಧಿವೇಶನ ಸಂದರ್ಭ 84 ಸಂಘಟನೆಗಳಿಂದ ಪ್ರೊಟೆಸ್ಟ್ ನಡೆಯೋದಕ್ಕೆ ರೂಪುರೇಷೆ ಸಿದ್ಧವಾಗಿದೆ. ಸುವರ್ಣ ಗಾರ್ಡನ್ ಬಳಿಯಲ್ಲಿ ತಾತ್ಕಾಲಿಕ ಟೆಂಟ್ಗಳು ಕೂಡ ಪ್ರತಿಭಟನೆಗೋಸ್ಕರ ನಿರ್ಮಾಣ ಆಗಿದೆ. ರೈತರು, ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರೆಲ್ಲ ಹೋರಾಟ ನಿಗದಿಪಡಿಸಿರೋದು. ಉಪನ್ಯಾಸಕರು ಹಾಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಸೇರಿ ಹಲವು ವಿಚಾರಕ್ಕೆ ಪ್ರೊಟೆಸ್ಟ್ ಆಯೋಜನೆಯಾಗಿದೆ. ಕಾರ್ಯಕರ್ತರ ಸಂಖ್ಯೆಯನ್ನು ಆಧರಿಸಿ ಟೆಂಟ್ ಕೊಡೋದಕ್ಕೆ ತೀರ್ಮಾನವನ್ನ ಜಿಲ್ಲಾಡಳಿತ ಕೈಗೊಂಡಿದ್ದು, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಕೂಗು ಮೊಳಗುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗಾವಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರೋ ರಾಜು ಕಾಗೆ ಅವರು ಕೂಡ ಈ ಬೆಳಗಾವಿ ಪ್ರತ್ಯೇಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವಂತ ಕೂಗನ್ನ ಎಬ್ಬಿಸಿದ್ರು. ಇದರ ಜೊತೆಗೆ ಸದಾ ಸಮಸ್ಯೆಗಳ ಸುಳಿಯಲ್ಲೇ ಸಿಲುಕಿರುವಂತಹ ಆಶಾ ಕಾರ್ಯಕರ್ತೆಯರು ಕೂಡ ಬೆಳಗಾವಿಯಲ್ಲೂ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಂತೂ ಅದೆಷ್ಟು ಪ್ರತಿಭಟನೆಗಳಿಗೆ ಸಾಕ್ಷಿ ಆಗೋಯ್ತು. ಆಶಾ ಕಾರ್ಯಕರ್ತೆಯರದು ತಿಂಗಳುಗಟ್ಲೆ ವಾರಗಟ್ಲೆ ಎಲ್ಲ ಮನೆ ಮಠ ಬಿಟ್ಟು ಮಕ್ಕಳನ್ನ ಬಿಟ್ಟು ಆ ಹೆಣ್ಣು ಮಕ್ಕಳು ಪ್ರತಿಭಟನೆ ಮಾಡಿದ್ರು. ಬಟ್ ಈಗ ಬೆಳಗಾವಿಯಲ್ಲಿ ಕೂಡ ಅಂಥದ್ದೇ ಸ್ಥಿತಿ ನಿರ್ಮಾಣವಾಗುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ರೈತರು ಬೆಂಬಲ ಬೆಲೆಗೆ ಆಗ್ರಹ, ಮೆಕ್ಕೆಜೋಳ ಖರೀದಿ ಕೇಂದ್ರ, ಕಬ್ಬು ಬೆಳೆಗಾರರ ಹೋರಾಟ ತೀರಾ ಇತ್ತೀಚೆಗಷ್ಟೇ ನಡೆದಿತ್ತು. ಬಟ್ ಸ್ಟಿಲ್ ಆ ರೇಟ್ ಬಗ್ಗೆ ಅವ್ರಿಗಿನ್ನೂ ಸಮಾಧಾನ ಇಲ್ಲದ ಕಾರಣ ಅವರೂ ಕೂಡ ಪ್ರತಿಭಟನೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಬೆಂಗಳೂರಲ್ಲಿ ಬೇಕಾದಷ್ಟು ಬಾರಿ ಪ್ರತಿಭಟನೆಗಳನ್ನ ಮಾಡಿದ್ರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲಿಲ್ಲ. ಮತ್ತೂ ಒಂದು ಆಶಾ ಭಾವನೆ, ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿದ್ರಾದ್ರೂ ನಮ್ಮ ಕಡೆ ಕಣ್ ತೆರೆದು ನೋಡ್ತಾರ ನಾಯಕರು ಅಂತ. ಒಟ್ಟು 84 ಸಂಘಟನೆಗಳು ಸಿದ್ಧತೆ ನಡೆಸ್ಕೊಂಡಿದೆ ಪ್ರತಿಭಟನೆಗೆ ಅಂತ ಹೇಳಿ. ಸೊ ಯಾವೆಲ್ಲ ಅರೇಂಜ್ಮೆಂಟ್ಸ್ ಜಿಲ್ಲಾಡಳಿತ ಇವ್ರ ಪರವಾಗಿ ಮಾಡ್ಕೊಂಡಿದೆ, ಸರ್ಕಾರ ಮೇನ್ ಎಚ್ಚೆತ್ಕೊಳ್ಳುತ್ತಾ? ಹೌದು ಪ್ರಜ್ವಲ, ಏನು ಬೆಳಗಾವಿಯಲ್ಲಿ ಈಗಾಗಲೇ 13ನೇ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುತ್ತದೆ. 10 ಗಂಟೆಗೆ ಇವತ್ತು ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ಪ್ರಾರಂಭವಾಗುತ್ತೆ. ಅದಾದ ನಂತರ ಈಗಾಗಲೇ ಬೆಳಗಾವಿಯಲ್ಲಿ 10 ದಿನಗಳ ಕಾಲ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ಈಗಾಗಲೇ 84 ಏನು ಸಂಘಟನೆಗಳು ಒಂದು ಅರ್ಜಿಯನ್ನು ಕೊಟ್ಟಿದ್ದಾವೆ. ನಾವು ಪ್ರತಿಭಟನೆ ಮಾಡ್ತೀವಿ, ನಮ್ಮ ಹಕ್ಕನ್ನು ನಮಗೆ ಮಾಡ್ತೀವಿ, ನಮಗೆ ನ್ಯಾಯಯುತವಾದ ಒಂದು ಬೆಂಬಲ ಬೆಲೆ ಸಿಗಬೇಕು ಮತ್ತು ನಮಗೆ ನ್ಯಾಯ ಸಿಗಬೇಕಂತೇಳಿ ಅನೇಕ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದೀವಿ. ಅದೇ ತರನಾಗಿ ಇವತ್ತು ಒಂದು ಕಡೆ ಸುವರ್ಣಸೌಧದಲ್ಲಿ ರಾಜ್ಯ ಸರ್ಕಾರ ಅಧಿವೇಶನ ನಡೆಸಿದರೆ, ಈ ಕಡೆ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯ ನಾಡದ್ರೋಹಿಗಳೇನಿದ್ದಾರೆ ಅವರು ಇವತ್ತು ಬೆಳಗಾವಿ ಮತ್ತು ನಿಪ್ಪಾಣಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತೇಳಿ ಆಗ್ರಹಿಸಿ ಅವರು ಸಹ ಇವತ್ತು ಮಹಾಮೇಳವನ್ನ ಮಾಡಬೇಕಂತೇಳಿ ಸಿದ್ಧತೆ ನಡೆಸಿದ್ದಾರೆ. ಆದರೆ ಇಲ್ಲಿರುವಂತಹ ಪೊಲೀಸರು ಅವರಿಗೆ ಯಾವುದೇ ತರನಾದಂತಹ ಒಂದು ಪರ್ಮಿಷನ್ ಕೊಟ್ಟಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ನಮ್ಮ ಕ್ಯಾಮರಾಮನ್ ಪ್ರಶಾಂತ್ ನಿಮಗೆಲ್ಲ ತೋರಿಸ್ತಾನೆ. ಯಾಕಂತಂದ್ರೆ ಇಲ್ಲಿರುವಂತಹ ಏನು ಬೆಳಗಾವಿಯ ಲೀಲೆ ಗ್ರೌಂಡ್ ಇದೆ, ಆ ಲೀಲೆ ಗ್ರೌಂಡ್ ಪಕ್ಕದ ವ್ಯಾಕ್ಸಿನ್ ಡಿಪೋದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಮತ್ತು ಮಹಾಮೇಳವನ್ನು ಮಾಡಬೇಕು ಸಿದ್ಧತೆಗೊಳ್ಳಬೇಕಾಗಿತ್ತು. ಆದರೆ ಇಲ್ಲಿರುವಂತಹ ಪೊಲೀಸರು ಮತ್ತು ಜಿಲ್ಲಾಡಳಿತ ಆ MES ಪುಂಡರಿಗೆ ಯಾವುದೇ ತರನಾದಂತಹ ಒಂದು ಪರ್ಮಿಷನ್ ಕೊಟ್ಟಿಲ್ಲ. ಆದ್ರೂ ಸಹ ತಮ್ಮ ಮಂಡುವಾದವನ್ನು ಮುಂದುವರಿಸಿಕೊಂಡು ನಾವು ನಮ್ಮ ಪ್ರತಿಭಟನೆಯನ್ನು ನಾವು ಮಾಡೇ ಮಾಡ್ತೀವಿ, ಮಹಾಮೇಳವನ್ನು ಮಾಡೇ ಮಾಡ್ತೀವಿ, ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಹಕ್ಕೊತ್ತಾಯನ್ನು ಮಾಡೇ ಮಾಡ್ತೀವಿ ಅಂತೇಳಿ ಅವರು ಮಂಡುವಾದವನ್ನು ಮಾಡ್ತಾ ಇದ್ದಾರೆ. ಹೋದ ಸರಿನೂ ಅವರಿಗೆ ಅವಕಾಶ ಕೊಟ್ಟಿದ್ದಿಲ್ಲ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ MES ಪುಂಡರಿಗೆ ಯಾವುದೇ ಹೋರಾಟಕ್ಕೆ ಅವರು ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಅನುಮತಿಯನ್ನು ನಿರಾಕರಿಸಿತ್ತು. ಆದರೂ ಸಹ ಅವರು ಕಪ್ಪು ಬಾವುಟಗಳನ್ನು ಮತ್ತು ಕಪ್ಪು ಬಟ್ಟೆಗಳನ್ನು ಧರಿಸಿ ಅವರು ಪ್ರತಿಭಟನೆಯನ್ನು ಮಾಡ್ತಾ ಪ್ರತಿಭಟನೆ ಮಾಡಿ ತಮ್ಮ ರಾಜ್ಯ ಸರ್ಕಾರಕ್ಕೆ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಿ ನಿಪ್ಪಾಣಿ ಆಗಿರ್ಬೋದು, ಬೆಳಗಾವಿ ಮತ್ತು ಬಿದರ್ ಬಾಲ್ಕಿ ಸಂಯುಕ್ತ ಮಹಾರಾಷ್ಟ್ರ ಅಂತ ಹೇಳಿಕೊಂಡು ಅವರು ಪ್ರತಿಭಟನೆಯನ್ನು ಮಾಡ್ತಾ ಪ್ರತಿಭಟನೆ ಮಾಡಿದ್ರು ಸಹ ಈಗಾಗಲೇ ಬೆಳಗಾವಿಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಕರೆದುಕೊಂಡು ಇವತ್ತು ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನಮ್ಮ ಕಣ್ಣೆದುರಿಗೆ ಒಂದು ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬೋರ್ಶೆ ಅವರು ಸಹ ಮತ್ತು ಅವರ ಸಿಬ್ಬಂದಿ ನೇತೃತ್ವದಲ್ಲಿ ಒಟ್ಟು 2 KSRP ತಂಡಗಳು ಪ್ರಮುಖವಾಗಿ ಅವರು ಪ್ರತಿಭಟನೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಆ ಹಮ್ಮಿಕೊಂಡಿದ್ದಕ್ಕೆ ಭದ್ರತೆ ಕೊಡಬೇಕು ಮತ್ತು ಅವರು ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಆಗಬಾರ್ದಂತ ಹೇಳಿ ಈಗಾಗಲೇ ಏನು ಬೆಳಗಾವಿಯ ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬೋರ್ಶೆ ಸಾಹೇಬರು ಸಹ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಈಗಾಗಲೇ ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಇನ್ನೊಂದು ಕಡೆ ಇವತ್ತು MES ಪುಂಡ್ರು ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾರೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಭದ್ರತೆ ಯಾವ ಥರ ನಿಯೋಜನೆ ಮಾಡ್ಕೊಂಡಿದ್ದಾರೆ? MES ಸಂಘಟನೆ ವತಿಯಿಂದ ಒಂದು ಮಹಾಮೇಳ ಮಾಡೋಕ್ಕೆ ಪರ್ಮಿಷನ್ ಕೇಳಲಾಗಿತ್ತು. ಪೊಲೀಸ್ ಇಲಾಖೆ ವತಿಯಿಂದ ಅದು ನಿರಾಕರಿಸಲಾಗಿದೆ. ಆದರೆ ಕೂಡ ಇವರು ಏನು ಪ್ರಯತ್ನ ಮಾಡಿದ್ದಾರೆ,
ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತದೆ. ಸರ್, ಒಟ್ಟು ಅಧಿವೇಶನದಲ್ಲಿ ಎಷ್ಟು ಸಂಘಟನೆಗಳು ನಿಮಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಅರ್ಜಿ ಕೊಟ್ಟಿದ್ದಾರೆ ಮತ್ತು ಪೊಲೀಸರು ಎಷ್ಟು ಪೊಲೀಸರ ನಿಯೋಜನೆ ಮಾಡಿದ್ದಾರೆ? ನಮಗೆ ಇಲ್ಲಿವರೆಗೆ 96 ಅರ್ಜಿಗಳು ಬಂದಿದೆ. ನಾವು ಅದು ಸ್ಕ್ರೂಟನೈಸ್ ಮಾಡಿಕೊಂಡು ಅವರಿಗೆ ಅನುಮತಿ ನೀಡ್ತಾ ಇದ್ದೀವಿ. ಪ್ರತಿಭಟನಾಕಾರದು ಸಂಖ್ಯೆ ಕಡಿಮೆ ಇದ್ದರೆ ಅವರಿಗೆ ಸುವರ್ಣ ಗಾರ್ಡನ್ನಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಯಾರು 500, 1000 ಆ ಥರ ದೊಡ್ಡದು ಸಂಖ್ಯೆಯಲ್ಲಿ ಬರ್ತಾರೆ ಅವರಿಗೆ ನಾವು ಧಾರವಾಡ ನಾಕಾನಲ್ಲಿ ಒಂದು ಹೊಸ ಪ್ರೊಟೆಸ್ಟ್ ಸೈಟ್ ಐಡೆಂಟಿಫೈ ಮಾಡಿದ್ದೀವಿ, ಅಲ್ಲಿ ಮಾಡಿದ್ದೀವಿ. ಒಟ್ಟು ಭದ್ರತೆಗೋಸ್ಕರ ಮತ್ತು ಅವ್ರ ಊಟ ವಸತಿ ಬಂದಂಥ ಪೊಲೀಸರಿಗೆ ಒಟ್ಟು ಎಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿದ್ರಿ? ಅವ್ರಿಗೆ ಇರೋಕ್ಕೆ ಏನೇನು ವ್ಯವಸ್ಥೆ ಮಾಡಿದ್ರಿ ಸರ್? 6000ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳು ಹೊರಗಡೆಯಿಂದ ನಮ್ಮ ಸಹಾಯಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರಿಗೆ ಉಳ್ಕೊಳ್ಳೋಕ್ಕೆ 12 ಬೇರೆ ಬೇರೆ ಜಾಗೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಬಿಸಿ ನೀರು ವ್ಯವಸ್ಥೆ ಮಾಡಲಾಗಿದೆ, ಹೀಟರ್ ಕಾಯಿಲ್ ವಗೇರ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಸೊ ಒಟ್ಟಾರೆ ಈ ಸೆಷನ್ ಶಾಂತಿಯುತವಾಗಿ ಆಗಿ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಾವು ಮಾಡಿದ್ದೀವಿ. ಪ್ರತಿ ವರ್ಷ MES ಮಹಾಮೇಳ ಮಾಡ್ತೀವಿ ಮತ್ತು ಸಂಯುಕ್ತ ಮಹಾರಾಷ್ಟ್ರಕ್ಕೆ ನಮ್ಮ ಬೆಳಗಾವಿ ಮತ್ತು ಮಹಾರಾಷ್ಟ್ರಕ್ಕೆ ಹೋಗಬೇಕಂತೇಳಿ ಸೆನೆಗೆ ಅನೇಕ ದಿನಗಳಿಂದ ಈ MES ಪುಂಡರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 3 ವರ್ಷಗಳಿಂದ ಅವ್ರಿಗೆ ಮಹಾಮೇಳ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಟ್ಟಿದ್ದಲ್ಲ, ಈ ಸರಿ ಕೊಟ್ಟಿಲ್ಲ. ಆದರೂ ತಮ್ಮ ಮಂಡುವಾದನ ಮಾಡಿಕೊಂಡು ಅಲ್ಲೆಲ್ಲೇ ಅವರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ. ಅವ್ರಿಗೆ ಏನು ಕಟ್ಟೆಚ್ಚರ ಮಾಡ್ತಾರೆ, ಅವ್ರಿಗೇನು ಎಚ್ಚರಿಕೆ ಕೊಡ್ತಾರೆ ಸರ್? ಯಾವುದೇ ಕಾನೂನು ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತದೆ. ಇದಿಷ್ಟು ಬೆಳಗಾವಿ ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬೋರ್ಶೆ ಅವರ ಮಾತು. ಅದೇ ತರನಾಗಿ ಇಲ್ಲಿರುವಂಥ MES ಪುಂಡರು ನಾಡದ್ರೋಹಿಗಳೇನಿದ್ದಾರೆ ಅವರು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಬೇರೆ ಬೇರೆ ಕಡೆಯಿಂದ ಇವತ್ತು ಆಗಮಿಸಲು ಸಿದ್ಧತೆ ನಡೆಸಿದ್ದಾರೆ. ಆ ಸಿದ್ಧತೆ ನಡೆಸಿದಂಥ MES ಪುಂಡರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಂಥ ಬೆಳಗಾವಿ ಪೊಲೀಸ್ ಕಮಿಷನರು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳಾದಂಥ ಏನು ಮೊಹಮ್ಮದ್ ರೋಷನ್ ಅವರ ನೇತೃತ್ವದ ತಂಡ ಅವರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಯಾಕಂತಾರೆ ನಿಮ್ಮನ್ನ ನಾವು ಗುಂಡಾ ಕಾಯ್ದೆಯಲ್ಲಿ ನಮ್ಮನ್ನು ಗಡಿಪಾರು ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟರು ಸಹ ತಮ್ಮ ಮಂಡುವಾದವನ್ನು ಮುಂದುವರಿಸಿ ಇವತ್ತು ಪ್ರತಿಭಟನೆಗೆ ಸಿದ್ಧವಾಗಿದ್ದಾರೆ. ಪ್ರಜ್ವಲ. ವೈನ್ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.